ಕತೆ ಜಾನಕಿ ದೇವಿ ಕುಟುಂಬದ್ದಾಗಿದೆ. ಜಾನಕಿ ದೇವಿ ತನ್ನ ಮಗ ತನ್ಮಯ್ ಮತ್ತೆ ವಿನಯ್ನ ಮದ್ವೆ ತನ್ನ ಸ್ನೇಹಿತೆಯ ಹೆಣ್ಮಕ್ಳ ಜೊತೆ ಮಾಡಿದ್ಲು, ಮೀನಾ ಮತ್ತೆ ವೀಣಾ. ಅವರಿಬ್ರು ಅವಳಿ ಜೋಳಿ ಆಗಿದ್ರು, ಆದ್ರೆ ನೋಡೋದಿಕ್ಕೆ ಇಬ್ರು ಬೇರ್ಬೇರೆನೇ ಇದ್ರು. ಮೀನಾ ದಪ್ಪಗಿದ್ಲು, ವೀಣಾ ಸಣ್ಣಗಿದ್ಲು. ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಇವ್ರಿಬ್ರು ಅವಳಿ ಜೋಳಿನಾ? ಹಾ, ಇಬ್ರು ಅವಳಿ ಜೋಳಿನೇ. ಹಾಗನ್ಸೋದೇ ಇಲ್ಲ. ವೀಣನ್ ನೋಡು, ಎಷ್ಟು ಸಣ್ಣಗೆ ಸುಂದರವಾಗಿದ್ದಾಳೆ. ಆದ್ರೆ ಮೀನಾ, ನನಗನ್ಸತ್ತೆ ಮನೇಲ್ ಮಾಡೋ ಅಡ್ಗೆನೆಲ್ಲ ಅವಳೊಬ್ಳೆ ತಿಂತಾಳೆ ಅಂತ. ಏನ್ ಹೇಳ್ತಾ ಇದ್ಯಾ ಗಾಯತ್ರಿ? ಪಾಪ ಅವಳೇನು ತಿನ್ನೋದೇ ಇಲ್ಲ. ಅವಳಿಗಿಂತ ಜಾಸ್ತಿ ವೀಣಾ ತಿಂತಾಳೆ. ಆದ್ರೆ ಮೀನಾ ಮಾತ್ರ ದಪ್ಪಗಿದ್ದಾಳೆ ಅಷ್ಟೇ. ಹಾಗಾಗೋಕ್ ಹೇಗ್ ಸಾಧ್ಯ? ಖಂಡಿತ ಏನೋ ಎಡವಟ್ಟಿದೆ. ಏನ್ ಎಡವಟ್ಟು ಅದು ನನಗ್ ಗೊತ್ತಿಲ್ಲ. ಆದ್ರೆ ನನ್ ಮೀನಾ ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ಮೀನಾ ಒಬ್ಳೆ ಮನೆ ಕೆಲ್ಸನೆಲ್ಲ ಮಾಡ್ಕೋತಾ ಇದ್ಲು, ಜೊತೆಗೆ ಎಲ್ರನ್ನೂ ಚೆನ್ನಾಗ್ ನೋಡ್ಕೋತಿದ್ಲು. ಇಲ್ ತಗೊಳ್ಳಿ ನಿಮ್ ಪಕೋಡ, ಮತ್ತೆ ನಿಮ್ ದೋಸಾ, ಮತ್ತೆ ಅತ್ತೆ ನಿಮ್ ಟೀ. ನೀನೆಲ್ಲ ಅಂದಿದ್ರೆ ಯಾರಮ್ಮ ನಮ್ಮನ್ನ ಇಷ್ಟ ಚೆನ್ನಾಗ್ ನೋಡ್ಕೋತಾ ಇದ್ರು. ಆದ್ರೆ ನಾನು ಇದೀನಲ್ವಾ? ಹಾ, ಇದ್ಯಾ. ಮತ್ತೆ ನೀನು ತುಂಬಾ ಒಳ್ಳೆಯವಳಮ್ಮ. ಮೀನಾ ತನ್ನ ಕುಟುಂಬದ ಜೊತೆ ತುಂಬಾ ಖುಷಿಯಾಗಿದ್ಲು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಮೀನಾ ಮತ್ತೆ ವೀಣಾನ ಅಜ್ಜಿ ಅವ್ರ ಮನೆಗ್ ಬರ್ತಾರೆ. ಅರೆ ಜಾನ್ಕಿ, ಅತ್ತೆ ನೀವು ಇಲ್ಲಿ ಇದಕ್ಕಿದ್ದ ಹಾಗೆ ಯಾಕ್ ಬರ್ಬಾರ್ದು? ಇದು ನನ್ ಮನೆ ಅಲ್ವೇನೋ? ನಾನೇ ಅವಾಗ ಹಾಗೆ ಹೇಳ್ದೆ ಅತ್ತೆ. ನೇನು ಮಾತಿನ ಅರ್ಥ ಹಾಗೆ ಇತ್ತು ಜಾನ್ಕಿ. ಇಲ್ಲ ಅತ್ತೆ, ನೀವು ತಪ್ಪಾಗ ಅರ್ಥ ಮಾಡ್ಕೊಂಡ್ರಿ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀನಿ, ಗೊತ್ತಾಯ್ತಾ? ನಾನೀಗೇನ್ ಒಳಗ್ ಬರ್ಲಾ ಅಥವಾ ವಾಪಸ್ ಹೋಗ್ಲಾ? ಬನ್ನಿ ಬನ್ನಿ ಮೀನಾ ವೀಣಾ ಬನ್ನಿ. ಇವ್ರು ನಮ್ಮತ್ತೆ ಅಂದ್ರೆ ನಿಮ್ಮಜ್ಜಿ. ಮೀನಾ ಮತ್ತೆ ವೀಣಾ ಆಶೀರ್ವಾದ ತಗೊಳಕ್ಕೆ ಇಬ್ರು ಬರ್ತಾರೆ. ಆಶೀರ್ವಾದ ತಗೊಳಕ್ಕೆ ಅಂತ ಇಬ್ರು ಬಗ್ತಾರೆ. ಎಷ್ಟು ತಿಂದಿದ್ಯಾ ಅಂದ್ರೆ ಬೊಗ್ಗಕ್ಕೂ ಶಕ್ತಿ ಇಲ್ಲ ನಿನಗೆ. ಸ್ವಲ್ಪ ಕಮ್ಮಿ ತಿನ್ನಮ್ಮ. ತಿಂದು ತಿಂದು ಶರೀರನ ಹೇಗ್ ಮಾಡ್ಕೊಂಡಿದ್ಯಾ ನೋಡು. ಇನ್ನೂ ಏನಾದ್ರೂ ದಪ್ಪ ಆದ್ರೆ ನನ್ ಮೊಮ್ಮಗಂಗೆ ಬೇರೆ ಮದ್ವೆ ಮಾಡ್ಬಿಡ್ತೀನಷ್ಟೇ. ಯಾಕತ್ತೆ ಹೀಗೆಲ್ಲ ಹೇಳ್ತೀರಾ? ಪಾಪ ಮಕ್ಕಳು ಹೆದರ್ಕೊಂಡ್ಬಿಡ್ತವೆ. ನಾನೇನ್ ಹೆದರ್ಸ್ತಾ ಇಲ್ಲ, ಹೇಳ್ತಾ ಇದೀನಷ್ಟೇ. ಏನ್ ಸತ್ಯನೋ ನಾನ್ ಅದನ್ನೇ ಹೇಳೋದು. ಮಿಕ್ಕಿದ್ದು ನೀನು ಗೊತ್ತೇ ಇದೆ. ಹೋಗ್ಲಿ, ಅದನ್ನೆಲ್ಲ ಬಿಟ್ಬಿಡಿ ಅತ್ತೆ. ಬನ್ನಿ, ಇವಾಗ ಕಾಫಿನೋ ಟೀನೋ ಕುಡಿರಿ. ಇವಾಗಿನ ಬಂದಿದ್ದೀರಲ್ವಾ? ಹಾ ಹಾ. ವೀಣಾ ವೀಣಾ, ಹೋಗಿ ನಿಮ್ ಅಜ್ಜಿಗೆ ತಿನ್ನೋಕೇನಾದ್ರೂ ತನ್ನಿ. ಇಬ್ರು ಸೊಸೆಂದಿರು ಅಡ್ಗೆ ಮನೆಗ್ ಹೋಗ್ತಾರೆ. ಮೀನಾ ತಿಂಡಿ ಮಾಡೋಕ್ ಮುಂದಾಗ್ತಾಳೆ. ತಿಂಡಿ ಮುಗಿತಿದ್ದ ಹಾಗೆ ಮೀನಾ ವೀಣಾ ಕೈಯಲ್ಲಿ ಆ ತಿಂಡಿನ ಇಡ್ತಾಳೆ. ಅರೆ ಮೀನಾ, ನೀನ್ ತಗೊಂಡ್ ಹೋಗು. ಇಲ್ಲ ಇಲ್ಲ, ನಾನೇನಾದ್ರೂ ಹೋದ್ರೆ ಮತ್ತೆ ನನ್ ದಪ್ಪಗಿರೋದಕ್ಕೆ ಬೈತಾರೆ. ನೀನೇ ಹೋಗು. ಸರಿ. ವೀಣಾ ತಿಂಡಿ ತಗೊಂಡು ಹೊರಗ್ ಹೋಗ್ತಾಳೆ. ಮೀನಾ ಅಡ್ಗೆ ಮನೇಲೇ ಇದ್ಲು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹೊರಗಡೆಯಿಂದ ಶಬ್ದ ಬರುತ್ತೆ. ತಿಂಡಿ ಮಾಡಾದ್ಮೇಲೆ ಅಡ್ಗೆ ಮನೇಲೇನ್ ಮೊಟ್ಟೆ ಇಡ್ತಾ ಇದ್ಯಾ? ಈಗಿನ ಕಾಲದ ಸೊಸೆಂದಿರು ಎಷ್ಟು ಸೋಂಬೇರಿಗಳು ಅಂದ್ರೆ ಏನ್ ಹೇಳಿ. ಅದನ್ನ ಕೇಳಿಸ್ಕೊಂಡು ಮೀನಾ ಓಡ್ಕೊಂಡ್ ಆಚೆ ಬರ್ತಾಳೆ. ಜಾನ್ಕಿ, ನೀನ್ ಹೇಳಿದ್ದೆ ತನ್ಮಯ್ ಮತ್ತೆ ವಿನಯ್ ಹೆಂಡತಿಯರು ಅವಳಿ ಚೋಳಿ ಅಂತ. ಆದ್ರೆ ಇವ್ರಿಬ್ರು ಹಾಗ ಅನ್ಸೋದೇ ಇಲ್ವಲ್ಲೇ? ಅತ್ತೆ, ಅದು ಇಬ್ರು ಅವಳಿ ಜೋಳಿನೇ ಅತ್ತೆ. ಆದ್ರೆ ಪಾಪ ಮೀನಾ ಸಣ್ಣವಳಿಂದನೂ ಹೀಗೆ ದಪ್ಪಗಿದ್ದಾಳೆ. ಮತ್ತೆ ವೀಣಾ ಸಣ್ಣಕ್ಕೆ. ಮದ್ವೆ ಮಾಡೋವಾಗ ನಿನ್ ಕಣ್ ಕಾಣಿಸ್ಲಿಲ್ವಾ? ಎಂತ ಡುಮ್ಮಿನ್ ಕಟ್ ಹಾಕಿದ್ಯಾ ನನ್ ಮೊಮ್ಮಗಂಗೆ. ಈಗ ಮದ್ವೆ ಏನೋ ಆಗೋಗಿದೆ ಅತ್ತೆ. ಆ ವಿಷಯ ಇಟ್ಕೊಂಡು ಯಾಕೆ ಜಗಳ ಮಾಡೋದು? ಅದು ಅಲ್ದೆ ಮೀನಾ ನಿಜವಾಗ್ಲೂ ಒಳ್ಳೆವಳು. ನೀನ್ ಹಾಗೆ ಹೇಳ್ತೀಯ ಬಿಡು, ಯಾಕಂದ್ರೆ ನಿನ್ ಸ್ನೇಹಿತೆ ಮಕ್ಕಳಲ್ವಾ? ನಮ್ ನೆಂಟ್ರಿಗೆ ಉತ್ತರ ನಾನ್ ತಾನೇ ಕೊಡೋಳು. ಹೋಗ್ಲಿ ಬಿಡಿ ಅತ್ತೆ, ತುಂಬಾ ದೂರದಿಂದ ಪ್ರಯಾಣ ಮಾಡಿದ್ದೀರಾ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಹೋಗ್ಲಿ ಬಿಡು. ಅಜ್ಜಿ ಮಲ್ಗೋಕೆ ಅಂತ ಹೋಗ್ತಾರೆ. ಇಡೀ ಮನೆ ಶಾಂತವಾಯ್ತು. ಜಾನ್ಕಿ ಮಗನ ಮಗ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದ. ಅಮ್ಮ, ಈ ತರ ಅಜ್ಜಿ ಅತ್ತಿಗೆಗೆ ಇನ್ಸಲ್ಟ್ ಮಾಡಬಾರ್ದಾಗಿತ್ತು. ನನಗೂ ಗೊತ್ತಿದೆ ಕಣೋ, ಆದ್ರೆ ಅವರು ನನ್ನ ಅತ್ತೆ. ನಾನ್ ಅದನ್ನ ಅವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ? ಅದೇನೇ ಆಗ್ಲಿ ಅಮ್ಮ, ಅವ್ರು ಇನ್ನೊಂದ್ ಸ್ವಲ್ಪ ದಿನ ಇಲ್ಲಿ ಇರ್ತಾರಲ್ಲ. ನನಗ್ ಗೊತ್ತಿಲ್ಲ ಮೀನಾಗಿ ಏನೇನ್ ಹೇಳ್ತಾರೋ. ನೀವ್ ಅವ್ರಿಗೆ ಹೇಳಲೇಬೇಕು. ಮೀನಾ ಅಲ್ಲಿಗ್ ಬರ್ತಾಳೆ. ನೀವೆಲ್ರೂ ಇಷ್ಟೊಂದು ಯೋಚನೆ ಮಾಡ್ಬೇಡಿ. ಅವರು ಸ್ವಲ್ಪ ದಿನ ತಾನೇ ಇಲ್ಲಿರೋದು. ಹೇಳ್ಬೇಕು ಅಂದ್ರೆ ಜನಗಳು ನನ್ನ ಹತ್ರನೇ ಬಂದು ನನ್ ದಪ್ಪ ಇರೋದ್ರ ಬಗ್ಗೆ ಮಾತಾಡ್ತಾರೆ. ಈಗ ಅವ್ರು ಆಡೋ ಮಾತಿನ ಬಗ್ಗೆ ನನ್ಗೇನೋ ಅನ್ಸಲ್ಲ. ಅದ್ರ ಜೊತೆಗೆ ಅವರು ನಿಮ್ಮಜ್ಜಿ ಅಲ್ವಾ? ನಿಮ್ ಒಳ್ಳೇದನ್ನೇ ಬಯಸ್ತಾರ ಅವರು. ಅವ್ರು ಬಯಸ್ತಾರೆ ತನ್ ಮೊಮ್ಮಕ್ಳಿಗೆ ಎಲ್ಲ ಒಳ್ಳೇದೇ ಸಿಗ್ಬೇಕು ಅಂತ, ಒಳ್ಳೆ ಸೊಸೆಂದಿರ್ ಸಿಗ್ಬೇಕು ಅಂತ. ಅದ್ರಲ್ಲಿ ಅವ್ರ ತಪ್ಪೇನಿದೆ ಹೇಳಿ? ತಪ್ಪು ನಾನ್ ದಪ್ಪ ಇರೋದಲ್ವಾ? ನೀನ್ ಹೇಳೋದು ಕೂಡ ಸರಿನೇ ಇರ್ಬೋದು, ಆದ್ರೆ ಅವರು ಆತರ ಮಾತಾಡಬಾರ್ದು. ನೀವ್ ಸುಮ್ನೆ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ದಿನದಲ್ಲಿ ಅವರು ಹೊರಟೋಗ್ತಾರೆ, ಮತ್ತೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅತ್ಗೆ, ಇದೆಲ್ಲ ತಪ್ಪಲ್ವಾ? ಏನ್ ಮಾಡೋಕ್ಕಾಗತ್ತೆ? ಜನಗಳು ದಪ್ಪಗಿರೋರ್ನ ನೋಡಿ ಹಾಗೆ ತಾನೇ ಮಾತಾಡ್ತಾರೆ.
ಸಂಜೆ ಅಜ್ಜಿ ಮಲ್ಗಿ ಎದ್ದಾಗ ಜೋರಾಗಿ ಕರೀತಾರೆ, ಸೊಸೆ ಸೊಸೆ. ಮೀನಾ ಓಡ್ಕೊಂಡ್ ಒಳಗ್ ಹೋಗ್ತಾಳೆ. ಹೇಳಿ ಅಜ್ಜಿ. ನಾನು ನನ್ ಸೊಸೆನ ಕಣೆ ಕರ್ದಿದ್ದು. ಅತ್ತೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಸರಿ, ಹೋಗಿ ಟೀ ಮಾಡ್ಕೊಂಡ್ ಬಾ. ಇವಾಗ್ಲೇ ತರ್ತೀನಿ. ಮೀನಾ ಕಿಚನ್ಗೆ ಹೋಗ್ತಾಳೆ. ಟೀ ಜೊತೆಗೆ ಸ್ನಾಕ್ಸ್ ಕೂಡ ಮಾಡ್ತಾಳೆ. ಅವಳದನ್ನ ತಗೊಂಡು ಅಜ್ಜಿ ಹತ್ರ ಹೋಗ್ತಾಳೆ. ಅರೆ ವಾ ಮೀನಾ, ನಾನ್ ನಿನ್ಗೆ ಟೀ ಮಾಡ್ಕೊಂಡ್ ಬಾ ಅಂದೆ, ಆದ್ರೆ ನೀನು ಸ್ನಾಕ್ಸು ತಗೊಂಡ್ ಬಂದಿದ್ಯಾ. ಅದು ನನ್ಗನಿಸ್ತು ನಿಮ್ಗೆ ಹಸ್ವಾಗಿರ್ಬೇಕು ಅಂತ. ಹಸ್ವೇನೋ ಆಗಿದೆ. ಆಗ ಶಾಪಿಂಗ್ ಮಾಡ್ಕೊಂಡು ಜಾನ್ಕಿ ಮತ್ತೆ ವೀಣಾ ಬರ್ತಾರೆ. ಏನ್ ವಿಷಯ ಜಾನ್ಕಿ, ಇವತ್ತು ಸೊಸೆ ಜೊತೆ ತುಂಬಾ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ಯಾ? ಅಡಿಗೆ ಮನೇಲೇನ್ ಅಡ್ಗೆ ಮಾಡಿಲ್ವಾ? ಅಡ್ಗೆ ಎಲ್ಲ ಮಾಡಿದೀನಿ ನಾನು. ಇಷ್ಟು ಬೇಗನಾ? ಆಹಾ ಅತ್ತೆ, ನನ್ನ ಮೀನಾ ಎಷ್ಟು ಗುಣವಂತೆ ಅಂದ್ರೆ ಮನೆಯಲ್ಲಿ ಎಲ್ಲಾ ಕೆಲ್ಸನೂ ಒಬ್ಳೇ ಮಾಡ್ಕೊಂಡ್ ಬಿಡ್ತಾಳೆ. ನನಗೂ ಮತ್ತೆ ವೀಣಾಗೆ ಏನು ಮಾಡೋದಕ್ಕೆ ಬಿಡಲ್ಲ. ಎಲ್ಲಾ ಕೆಲ್ಸನೂ ಒಬ್ಳೇನಾ? ಹಾ, ನೀವಿನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತಿರಲ್ಲ, ನೀವೇ ನೋಡ್ತೀರಾ ಬಿಡಿ ಅತ್ತೆ. ಇದನ್ನ ಕೇಳಿ ಅಜ್ಜಿಗೆ ಆಶ್ಚರ್ಯ ಆಗತ್ತೆ. ಮಾರನೇ ದಿನದಿಂದ ಅಜ್ಜಿ ಕಣ್ಣು ಮೀನಾ ಮೇಲಿರತ್ತೆ. ಮಾರನೇ ದಿನದಿಂದ ಅಜ್ಜಿ ನೋಡ್ತಾಳೆ, ಬೆಳಿಗ್ಗೆ ಬೆಳಿಗ್ಗೆನೆ ಮೀನಾ ಮನೆನ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ಲು, ಮತ್ತೆ ಎಲ್ರಿಗೂ ಇಷ್ಟವಾಗಿರೋ ತಿಂಡಿ ಕೂಡ ಮಾಡ್ತಿದ್ಲು. ವೀಣಾ ಮತ್ತೆ ಜಾನ್ಕಿ ಇನ್ನೂ ಮಲ್ಗೆ ಇದ್ರು, ಆದ್ರೆ ಮೀನಾ ಎಲ್ಲಾ ಕೆಲ್ಸನೂ ಪಟಾಪಟ್ ಅಂತ ಮುಗಿಸ್ಬಿಟ್ಲು. ಮೀನಾ, ಅಜ್ಜಿ ನಿಮ್ಗೇನಾದ್ರೂ ಬೇಕಾ? ಇಲ್ಲಮ್ಮ, ನೀನು ಬೆಳಗ್ಗೆಯಿಂದ ಕೆಲ್ಸ ಮಾಡ್ತಿದ್ಯಾ, ನೀನ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಬೇಡ ಅಜ್ಜಿ, ನಾನ್ ಆರಾಮಾಗಿದ್ದೀನಿ, ನನ್ಗಿದು ಅಭ್ಯಾಸ. ನಾನ್ ಪಾತ್ರೆ ತೊಳ್ದು ಬರ್ತೀನಿ. ಜಾನ್ಕಿ, ನನ್ಗಿವಾಗ ಅನಿಸ್ತಾ ಇದೆ ನೀನು ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಅಂತ. ಯಾವ ಕೆಲ್ಸ ಅತ್ತೆ? ಮೀನಾನ ನಿನ್ ಸೊಸೆ ಮಾಡ್ಕೊಂಡು ಮನೇಲಿರೋರ್ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ವಹಿಸ್ತಾಳೆ ಅಂದ್ರೆ ನಿಜವಾಗ್ಲೂ ಅವಳು ಈ ಮನೆ ಲಕ್ಷ್ಮಿನೇ. ಸದ್ಯ ನಿಮಗ್ ಕೊನೆಗಾದ್ರೂ ಅರ್ಥ ಆಯ್ತಲ್ಲ ಬಿಡಿ ಅತ್ತೆ, ದಪ್ಪಗಿರೋದ್ರಿಂದ ಮನುಷ್ಯನ ಸ್ವಭಾವ ಏನು ಕಮ್ಮಿ ಆಗಲ್ಲ ಅಂತ. ಮೀನಾ ದಪ್ಪಗೆ ಇರ್ಬೋದು, ಆದ್ರೆ ಅವಳು ಸರ್ವಗುಣ ಸಂಪನ್ನ ಸೊಸೆ. ದೂರ ನಿಂತ್ಕೊಂಡು ಮೀನಾ ಇದನ್ನೆಲ್ಲ ಕೇಳಿಸ್ಕೊತಿದ್ಲು, ಮತ್ತ ಅವಳು ಖುಷಿಯಾಗಿದ್ಲು. ಯಾಕಂದ್ರೆ ಅವಳು ದಪ್ಪ ಇರೋದ್ರಿಂದ ಅವಳ ಕುಟುಂಬಕ್ಕೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ. ಪ್ರವೀಣ್ ಒಬ್ಬ ಆಟಗಾರ ಆಗಿದ್ದ. ಅವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ತಾ ಇದ್ದ. ಅವನ್ ಜಾಗಿಂಗ್ ಮುಗಿದ ನಂತರ ಅವನು ತನ್ನ ಆಟ ಡಿಸ್ಕಸ್ ಥ್ರೋನ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನ ಈ ಪ್ರಾಕ್ಟೀಸ್ ಪ್ರತಿದಿನ 1 ಗಂಟೆ ನಡೀತಾನೆ ಇತ್ತು. ಆಮೇಲೆ ಓಡ್ಕೊಂಡೆ ಮನೆಗ್ ಬರ್ತಿದ್ದ. ಅವನು ಬರ್ತಿದ್ದ ಹಾಗೆ ಅವನಮ್ಮ ಅವನಕ್ಕೋಸ್ಕರ ಪ್ರೋಟೀನ್ ಶೇಕ್ ತಂದ್ಕೊಡ್ತಾ ಇದ್ಲು. ಇದನ್ ತಗೋ ಪುಟ್ಟ, ತುಂಬಾ ಸುಸ್ತಾಗಿರ್ಬೇಕಲ್ವಾ, ಇಷ್ಟೊಂದ್ ಪ್ರಾಕ್ಟೀಸ್ ಯಾಕೆ ಮಾಡ್ತೀಯ ನೀನು? ಮಾಡ್ಲಿ ಬಿಡು ಯಜಮಾನಿ, ಇವನ್ ಎಷ್ಟು ಕಷ್ಟ ಪಡ್ತಾನೋ ಅಷ್ಟೇ ಆಟದಲ್ಲಿ ಮುಂದೆ ಬರ್ತಾನೆ. ಅವಾಗ್ಲೇ ತಾನೇ ಇವನು ದೊಡ್ಡ ಆಟಗಾರ ಆಗಿ ನಮ್ಮಿಬ್ರ ಹೆಸರನ್ನ ಉಳ್ಸೋದು. ರೈಟ್ ಅಪ್ಪ. ಮಗು, ನೀನ್ ನಿನ್ನ ಡಯಟ್ ಅನ್ನ ಫಾಲೋ ಮಾಡ್ತಾ ಇದೀಯ ತಾನೇ? ಹಾ ಅಪ್ಪ, ಡಯಟ್ ಕೂಡ ಹಾಗೂ ಪ್ರಾಕ್ಟೀಸ್ ಕೂಡ ತುಂಬಾ ಒಳ್ಳೆಯದು. ಇದೇ ತರ ನಿನ್ನ ಆಟದ ಮೇಲೆ ಗಮನ ಕೊಡ್ತಿರು. ಇವಾಗ ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನ್ ಬರ್ತೀನಿ. ಪ್ರವೀಣ್ ನ ಅಪ್ಪ ಅಮ್ಮ ಪ್ರವೀಣನ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅವರಿಬ್ರು ತಮ್ಮ ಮಗ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮುಖೇಶ್ಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಆಮೇಲೆ ಅವನನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ತುಂಬಾ ಪ್ರಯತ್ನ ಪಡ್ತಾರೆ, ಆದ್ರೆ ಅವನ್ ಪ್ರಾಣನ ಕಾಪಾಡೋದಕ್ಕಾಗೋದಿಲ್ಲ. ಅಪ್ಪ, ಪ್ರವೀಣ್ ಮತ್ತೆ ಮಾಲ್ತಿ ಈಗ ಅನಾಥರಾಗೋಗಿದ್ರು. ಸಮಯ ಕಳ್ದ ಹಾಗೆ ಪ್ರವೀಣ್ ಮತ್ತೆ ಮಾಲ್ತಿ ಸುಧಾರಿಸ್ಕೊಳ್ತಾರೆ. ಪುಟ್ಟ, ಅವ್ರಂತೂ ಉಳಿಲಿಲ್ಲ, ಆದ್ರೆ ಅವ್ರ ಕನ್ಸನ್ನ ನೀನು ಖಂಡಿತ ಪೂರ್ತಿ ಮಾಡ್ಬೇಕು. ನೀನೊಬ್ಬ ದೊಡ್ಡ ಆಟಗಾರ ಆಗ್ಲೇಬೇಕು. ಹಾ ಅಮ್ಮ, ಆದ್ರೆ ಅಮ್ಮ, ಮನೆ ಚಿಂತನ ನೀನು ಮಾಡ್ಬೇಡ. ಎಲ್ಲಾದ್ರೂ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡ್ತೀನಿ. ಬೇಡ ಅಮ್ಮ, ನೀವಲ್ಲ, ನಾನ್ ಕೆಲ್ಸ ಮಾಡ್ತೀನಿ. ಆದ್ರೆ ನೀನ್ ಕೆಲ್ಸಕ್ ಹೋದ್ರೆ ಆಗ ನಿನ್ನ ಆಟ. ಅಮ್ಮ, ನಾನ್ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಿ, ಮಧ್ಯಾಹ್ನ ಕೆಲ್ಸ ಮಾಡ್ತೀನಿ. ನೀವು ಚಿಂತೆ ಮಾಡ್ಬೇಡಿ, ಎಲ್ಲದೂ ಆಗ್ಬಿಡುತ್ತೆ. ಆದ್ರೆ ನೀನ್ ಏನ್ ಕೆಲ್ಸ ಮಾಡ್ತೀಯಾ? ನೀವು ಪವನ್ ಮಾವನ ಹತ್ರ ಮಾತಾಡಿ, ಅವ್ರ ಡಾಬಾದಲ್ಲಿ ನನಗ್ ಯಾವ್ದಾದ್ರು ಕೆಲ್ಸ ಇದ್ರು ಇರ್ಬೋದು. ಆಯ್ತು, ನಾನು ಮಾತಾಡ್ತೀನಿ. ಮಾಲ್ತಿ ತನ್ನ ದೂರದ ಸಂಬಂಧಿ ಅಣ್ಣನ್ಗೆ ಕಾಲ್ ಮಾಡ್ತಾಳೆ. ಹಲೋ. ಹಾ ಅಕ್ಕ, ಹೇಳಿ. ಪವನ್, ಪ್ರವೀಣ್ಗೆ ಯಾವ್ದಾದ್ರು ಕೆಲ್ಸ ಇದ್ರೆ ದಯವಿಟ್ಟು ಹೇಳು. ಅಕ್ಕ, ನಾಳೆ ನೀವ್ ಅವನನ್ನ ಡಾಬಾಗ್ ಕಳಿಸ್ಬಿಡಿ. ಇಲ್ಲಿ ಅವನು ಏನಾದ್ರೂ ಒಂದು ಕಲಿತಾನೆ. ಆಯ್ತು. ಮಾಲ್ತಿ ಫೋನ್ ಕಟ್ ಮಾಡ್ತಾಳೆ.
ನಾಳೆನೆ ನಿಮ್ ಮಾಮನ್ ಡಾಬಾ ಹತ್ರ ಹೋಗು, ಅವ್ರು ನಿನ್ಗೆ ಕೆಲ್ಸ ಹೇಳ್ಕೊಡ್ತಾರೆ. ಸರಿ ಅಮ್ಮ. ಮಾರನೇ ದಿನ ಪ್ರವೀಣ್ ಡಾಬಾ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಅವ್ರ ಮಾಮನ್ನ ಭೇಟಿ ಮಾಡ್ತಾನೆ. ಅಕ್ಕ ಹೇಗಿದ್ದಾಳೆ? ಅಮ್ಮ ಹುಷಾರಾಗಿದ್ದಾರೆ. ಬಾಬಾ ಇಷ್ಟ ಬೇಗ ಹೋಗಿರೋದು ತುಂಬಾ ನೋವು ತಂದಿದೆ. ಮಾವ, ಇವಾಗ ಅಮ್ಮನ ಹೊರೆನೆಲ್ಲ ನಾನೇ ಹೊತ್ಕೋಬೇಕು. ಒಳ್ಳೆ ವಿಚಾರ ಮಗು. ನನಗಂತೂ ಯಾವ ಕೆಲ್ಸನೂ ಬರಲ್ಲ. ನೀವು ನನಗೆ ಯಾವ್ದಾದ್ರು ಕೆಲ್ಸ ಹೇಳ್ಕೊಟ್ರೆ ಅದು ನನಗ್ ತುಂಬಾ ಉಪಕಾರ ಆಗುತ್ತೆ ಮಾವ. ಮಗು, ಈ ತರ ಎಲ್ಲ ಯಾಕೆ ಮಾತಾಡ್ತಿದ್ಯಾ? ನೀನ್ ನನ್ನ ಅಳಿಯ. ನಾನ್ ನಿನಗ್ ಕೆಲ್ಸನೂ ಹೇಳ್ಕೊಡ್ತೀನಿ ಹಾಗೂ ಹಣ ಕೂಡ ಕೊಡ್ತೀನಿ. ಚಿಂತೆ ಮಾಡ್ಬೇಡ ಮಗು. ಧನ್ಯವಾದಗಳು ಮಾವ. ಪವನ್ ಪ್ರವೀಣ್ಗೆ ಡಾಬಾಲ್ ಏನ್ ಕೆಲ್ಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ. ಸದ್ಯಕ್ಕೆ ನಿನ್ ಕೆಲ್ಸ ಕಸ್ಟಮರ್ ಹತ್ರ ಆರ್ಡರ್ ತಗೊಳ್ಳೋದು ಹಾಗೂ ಅವರ ಆರ್ಡರ್ ಅನ್ನ ಅವ್ರಿಗೆ ಕೊಡೋದು ಹಾಗೂ ಹೋಗ್ತಾ ಹೋಗ್ತಾ ನಿನಗೆ ಅಡಿಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಸರಿ ಮಾವ. ಪ್ರವೀಣ್ ಆವತ್ತಿಂದನೇ ಡಾಬಾನಲ್ಲಿ ಕೆಲ್ಸ ಮಾಡಕ್ ಶುರು ಮಾಡ್ದ. ಆರ್ಡರ್ ಹೇಳಿ ಸರ್. 2 ಪರೋಟ ಹಾಗೂ 1 ಬಟರ್ ಚಿಕನ್. ನನಗೆ 4 ಪರಾಟೆ ಹಾಗೂ ದಾಲ್ ಮಖನಿ. ಸರಿ ಸರ್. ಪ್ರವೀಣ್ ಡಾಬಾನಲ್ಲಿ ವೇಟರ್ ಕೆಲ್ಸ ಮಾಡ್ತಾ ಇದ್ದ. ಅವನು ಖುಷಿಯಾಗಿದ್ದ, ಅಟ್ಲೀಸ್ಟ್ ನನ್ಗೊಂದು ಕೆಲ್ಸ ಸಿಕ್ತು ಅಂತ. ಮುಂಚಿನ ತರನೇ ಬೆಳಗ್ಗೆ ಹೊತ್ತು ಅವನು ಜಾಗಿಂಗ್ ಹೋಗ್ತಾ ಇದ್ದ. ಆಮೇಲೆ ತನ್ನ ಡಿಸ್ಕಸ್ ಥ್ರೋಯಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದ. ಆಮೇಲೆ ಮನೆಗ್ ಬಂದು ಕೆಲ್ಸಕ್ಕೆ ಹೋಗೋಕೋಸ್ಕರ ರೆಡಿ ಆಗ್ತಾ ಇದ್ದ. ಪ್ರತಿದಿನ, ಪುಟ್ಟ, ಕೊನೆ ಪಕ್ಷ ತಿಂಡಿ ತಿಂದಾದ್ರೂ ಹೋಗೋ. ಕೊಡಿ ಅಮ್ಮ. ಪ್ರವೀಣ್ ಗಡಿಬಿಡಿನಲ್ಲೇ ತಿಂಡಿ ತಿಂದು ಅಲ್ಲಿಂದ ಹೊರಡ್ತಾ ಇದ್ದ. ಏ ದೇವ್ರೆ, ನನ್ ಮಗನ್ ಕನ್ಸನ್ನ ಖಂಡಿತ ಪೂರ್ತಿ ಮಾಡಪ್ಪ. ಮಾಲ್ತಿ ಪ್ರತಿ ಸಲನೂ ದೇವ್ರ ಹತ್ರ ತನ್ನ ಮಗನ ಯಶಸ್ವಿಗೆ ಬೇಡ್ಕೋತಾನೆ ಇರ್ತಾ ಇದ್ಲು. ಇನ್ನೊಂದು ಕಡೆ ಡಾಬಾನಲ್ಲಿ ಪ್ರವೀಣ್ ಪರಾಟ ಮಾಡೋದನ್ನ ಕಲಿತಿದ್ದ. ಇದಂತೂ ಸುಲಭ ಅಂತೂ ಇದೆ. ಆದಷ್ಟು ಬೇಗ ಪ್ರವೀಣ್ ಪರಾಟ ಮಾಡೋದನ್ನ ಕಲ್ತೇ ಬಿಟ್ಟ. ವಾ ಮಗು, ಪರೋಟಾನ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ. ಪವನ್ ಪ್ರವೀಣ್ ಬೆಳವಣಿಗೆನ ನೋಡಿ ಖುಷಿ ಪಡ್ತಿದ್ದ. ಈಗ ಮಧ್ಯದಲ್ಲಿ ಪ್ರವೀಣ್ ಪರಾಟ ಮಾಡ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವನು ಪರಾಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗೋದ. ವಾ ಪ್ರವೀಣ್, ಇವಾಗ ನೀನು ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಇದೆಲ್ಲ ನಿಮ್ದೇ ಕೃಪೆ ಅಣ್ಣ. ಒಳ್ಳೆಯದೇ. ಪ್ರವೀಣ್ ಮಾಮಗೂ ಕೂಡ ಅದನ್ನ ನೋಡಿ ಖುಷಿಯಾಗಿತ್ತು. ಒಂದು ದಿನ ಪ್ರವೀಣ್ ಡಾಬಾಗ್ ಬಂದಾಗ ಅಲ್ಲಿ ಅವನು ನೋಡ್ತಾನೆ ಅವ್ರ ಮಾಮ ತಲೆ ಕೆಡಿಸ್ಕೊಂಡಿರ್ತಾರೆ. ಏನಾಯ್ತು ಮಾವ? ಇವತ್ತೊಬ್ಬ ಪರೋಟ ಮಾಡೋನು ಬರ್ಲೇ ಇಲ್ಲ. ಮಾವ, ಅದಕ್ಕೇನಂತೆ? ನಾನ್ ಪರೋಟ ಮಾಡ್ಕೊಡ್ತೀನಿ. ಇವತ್ ರಜೆಯ ದಿನ, ಕಸ್ಟಮರ್ಸ್ ಗಳು ಕೂಡ ಜಾಸ್ತಿ ಇರ್ತಾರೆ. ನೀನ್ ಕಸ್ಟಮರ್ನ ನೋಡ್ಕಂತೀಯಾ ಅಥವಾ ಪರೋಟ ಮಾಡ್ತೀಯಾ? ನಾನ್ 2 ಮಾಡ್ತೀನಿ. ನೀವ್ ನೋಡ್ತಾ ಇರಿ. ಪ್ರವೀಣ್ ಗೊತ್ತಿತ್ತು ಏನ್ ಮಾಡ್ಬೇಕು ಅನ್ನೋದು. ಆದ್ರೆ ಅವ್ರ ಮಾಮಂಗೆ ಚಿಂತೆ ಆಗಿತ್ತು ಇವತ್ತಿನ ದಿನ ಹೇಗ್ ಕಳಿಯೋದು ಅಂತ. ಇರ್ಲಿ ಬಿಡಿ, 2 ಗಂಟೆ ಆಯ್ತು. ಗ್ರಾಹಕರು ಬರೋಕ್ ಶುರುವಾದ್ರು. ಹಾ ಸರ್, ಏನ್ ತರ್ಲಿ? ನನಗೆ 4 ಪರೋಟ ಹಾಗೂ ಕಡಾಯಿ ಪನೀರ್, 3 ಪರೋಟೆ ಹಾಗೂ ಅಂಡೆ ಮಸಾಲೆ, ಮೀನ್ ಕರಿ ಹಾಗೂ 4 ಪರೋಟ. ಎಲ್ಲ ಆರ್ಡರ್ಸ್ ನ ತಗೊಂಡು ಪ್ರವೀಣ್ ಕಿಚನ್ ಹೋಗ್ತಾನೆ ಮತ್ತೆ ಪರಾಟ ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ದೊಡ್ಡ ತವಾನಲ್ಲಿ ಪರಾಟ ಬೇಯಕ್ ಹಾಕ್ತಾನೆ. ಆಮೇಲೆ, ಇದನ್ ತಗೊಳ್ಳಿ ಸರ್, ನಿಮ್ಮ ಕಡಾಯಿ ಪನೀರ್, ನಿಮ್ಮ ಅಂಡ ಮಸಾಲ ಹಾಗೂ ನಿಮ್ಮ ಮೀನ್ ಕರಿ. ಅಯ್ಯೋ, ಆದ್ರೆ ಪರೋಟ ಎಲ್ಲಿದೆ? ಈಗ್ಲೇ ಬರ್ತಿದೆ. ಪ್ರವೀಣ್ ವಾಪಸ್ ತವಾ ಹತ್ರ ಹೋಗ್ತಾನೆ ಮತ್ತೆ ತವಾಲಿದ್ದಂತ ಪರಾಟನ ತೆಗೆದು ನೇರವಾಗಿ ಕಸ್ಟಮರ್ ಪ್ಲೇಟ್ಗೆ ಎಸಿತಾನೆ. ಅದನ್ನ ನೋಡಿ ಕಸ್ಟಮರ್ಗೆ ಆಶ್ಚರ್ಯ ಆಗತ್ತೆ ಮತ್ತೆ ಪ್ರವೀಣ್ಗೆ ಚಪ್ಪಾಳೆನೂ ಹೊಡಿತಾರೆ. ಇದಂತೂ ಫ್ಲೈಯಿಂಗ್ ಪರೋಟ. ವಾ ದೋಸ್ತ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೇನು, ಪ್ರವೀಣ್ ತವಾ ಹತ್ರ ನಿಂತ್ಕೊಂಡೆ ಪರಾಟನ ಎಸ್ಯಕ್ ಶುರು ಮಾಡ್ದ. ಮಾಮ ಕೂಡ ತುಂಬಾ ಖುಷಿಯಾಗಿದ್ರು. ಇವತ್ತು ಕಸ್ಟಮರ್ ಕೂಡ ಜಾಸ್ತಿ ಇದ್ರು, ಜೊತೆಗೆ ಸಂಪಾದನೆ ಕೂಡ ಜಾಸ್ತಿ ಆಗಿತ್ತು. ಪ್ರವೀಣ್ ನ ಫ್ಲೈಯಿಂಗ್ ಪರಾಟೆ ಪ್ರಸಿದ್ಧಿ ಆಗೋಯ್ತು. ಜನಗಳು ಕ್ಯೂನಲ್ಲಿ ನಿಂತ್ಕೊಂಡು ಫ್ಲೈಯಿಂಗ್ ಪರಾಟ ತಿನ್ನೋದಕ್ ಬರ್ತಾ ಇದ್ರು. ಮಾಮನ ಸಂಪಾದನೆ ಜಾಸ್ತಿ ಆಯ್ತು, ಹಾಗಾಗಿ ಪ್ರವೀಣ್ ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ. ಪ್ರವೀಣ್ ಮನೆಯಲ್ಲಿ ಈಗ ದುಡ್ಡಿಗೆ ಏನು ಕೂಡ ಕಡಿಮೆ ಇರ್ಲಿಲ್ಲ. ಇದನ್ ತಗೊಳ್ಳಿ ಅಮ್ಮ. ಒಳ್ಳೇದಾಗ್ಲಿ ಪುಟ್ಟ. ಈಗ ಪ್ರವೀಣ್ ತನ್ನ ಆಟದ ಕಡೆಗೂ ಗಮನ ಕೊಡ್ತಾ ಇದ್ದ. ಅವನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದ, ಡಯಟ್ ಫಾಲೋ ಮಾಡ್ತಿದ್ದ. ತಗೋ ಇದನ್ನ, ನಿನ್ನ ಪ್ರೋಟೀನ್ ಶೇಕ್. ಮತ್ತೆ ಇಲ್ಲಿದೆ ನೋಡು ನಿನ್ನ ಸಪ್ಲಿಮೆಂಟ್ಸ್. ಥ್ಯಾಂಕ್ ಯು ಅಮ್ಮ. ಮರಿಬೇಡ, ಮುಂದಿನ ವಾರ ನಿನ್ನ ಕಾಂಪಿಟೇಷನ್ ಇದೆ. ಹಾ, ನೆನ್ಪಿದೆ. ಮತ್ತವನು ಫ್ಲೈಯಿಂಗ್ ಪರಾಟನ ಎಷ್ಟು ಸೆಲೆಬ್ರಿಟಿ ಶೆಫ್ ಕೂಡ ಆಗೋಗಿದ್ದ. ಜನಗಳು ಅವನ್ ಜೊತೆ ಸೆಲ್ಫಿ ತಗೋತಾ ಇದ್ರು. ಅವನು ಫೇಮಸ್ ಕೂಡ ಆಗೋಗಿದ್ದ. ಈಗ ಅವನ ಹತ್ರ ದುಡ್ಡು ಇತ್ತು ಮತ್ತೆ ಫೇಮಸ್ ಕೂಡ ಆಗಿದ್ದ.
ಡಿಸ್ಕಸ್ ಥ್ರೋನ ಸ್ಟೇಟ್ ಲೆವೆಲ್ ಚಾಂಪಿಯನ್ ಪ್ರವೀಣ್ ಶರ್ಮಾ. ಆಮೇಲೆ ನಿಧಾನಕ್ಕೆ ಅವನು ತನ್ನ ತಂದೆ ಕನ್ಸನ್ನ ಪೂರ್ತಿ ಮಾಡ್ತಾ ಇದ್ದ. ಪ್ರವೀಣ್ ನ ಫ್ಲೈಯಿಂಗ್ ಪರಾಟ ಅವನ ಜೀವನದಲ್ಲಿ ಹೊಸ ರೂಪನೇ ತಂದ್ಕೊಡ್ತು. ಅದು ಹೇಗೆ ಅಂದ್ರೆ ಅವನ ಗುರಿಗೆ ತಲುಪೋ ಹಾಗೆ ಮಾಡ್ತದು. ಪ್ರವೀಣ್ ಒಂದು ದಿನ ಖಂಡಿತ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗೇ ಆಗ್ತಾನೆ.